ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ತಿರಸ್ಕೃತ ವಿಮೆ ಪ್ರಸ್ತಾವನೆಗೆ ಆಕ್ಷೇಪಣೆ ಸಲ್ಲಿಸಲು ಫೆಬ್ರವರಿ 27 ಕೊನೆಯ ದಿನ. ಸಿಂಪಿಯನ್ನು ಬೆಳೆಯತೊಡಗಿದ ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗ. ಮತ್ತಷ್ಟು ಕುಸಿದ ತಾಳೆ ಎಣ್ಣೆಯ ಆಮದು. ನಮ್ಮ ರೈತರಿಗೆ ಇದು ಸಿಹಿ ಸುದ್ದಿ. ಬಾಗಲಕೋಟೆಯಲ್ಲಿ ಪಾಲಿಲ್ಯಾಕ್ಟಿಕ್ ಆಸಿಡ್ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿರುವ ನಿರಾಣಿ ಶುಗರ್ಸ್. ಭಾರತದ ಕಂಪನಿಗಳು ನಮ್ಮಲ್ಲಿ ಕೃಷಿ ಮಾಡಲು ನಾವು 2.5 ಲಕ್ಷ ಎಕರೆ ನೀಡಲು ಸಿದ್ಧವಿದ್ದೇವೆ ಎಂದ ತಾಂಜೇನಿಯಾ. ಬಗೆಹರಿಯದ ಸಮಸ್ಯೆ. ಪ್ರತಿಭಟನಾ ನಿರತ ರೈತರ ಮತ್ತು ಕೇಂದ್ರದ ನಡುವೆ ಫೆಬ್ರವರಿ 22ಕ್ಕೆ ಮುಂದಿನ ಮಾತುಕತೆ. ಬಾಸುಮತಿ ಅಕ್ಕಿಯ ಮೂಲದ ಬಗ್ಗೆ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹರಡುತ್ತಿದೆ ಎಂದು ದೂರಿದ ಭಾರತ. ಇದೀಗ ವಾರ್ತೆಗಳ ವಿವರ. ತಿರಸ್ಕೃತ ವಿಮೆ ಪ್ರಸ್ತಾವನೆಗೆ ಆಕ್ಷೇಪಣೆ ಸಲ್ಲಿಸಲು ಫೆಬ್ರವರಿ 27 ಕೊನೆಯ ದಿನ. ಧಾರವಾಡ ಜಿಲ್ಲೆಯ ರೈತರು 2024-25ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಸಲ್ಲಿಸಿದ್ದ ಒಟ್ಟು 743 ವಿಮೆಗಳು ತಿರಸ್ಕೃತಗೊಂಡಿವೆ. ಮುಂಗಾರಿನ 77 ಮತ್ತು ಹಿಂಗಾರಿನ 644 ಪ್ರಸ್ತಾವನೆಗಳನ್ನು ವಿಮಾ ಕಂಪನಿಯವರು ನಿಷೇಧಿಸಿದ್ದಾರೆ. ತಿರಸ್ಕೃತ ವಿಮೆಗಳು ಯಾವ ರೈತರದ್ದು ಎಂಬ ಪಟ್ಟಿಯನ್ನು ಗ್ರಾಮ ಪಂಚಾಯತ, ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪ್ರದರ್ಶಿಸಲಾಗಿದೆ. ಇವುಗಳ ಬಗ್ಗೆ ಆಕ್ಷೇಪಣೆ ಇದ್ದರೆ ಫೆಬ್ರವರಿ 27ರ ಒಳಗೆ ರೈತರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬಂದು ತಿಳಿಸಬೇಕು ಎಂದು ಕೋರಲಾಗಿದೆ. ತಮ್ಮ ಪಹಣಿ ಪತ್ರ, ಬೆಳೆಗೆ ವಿಮೆ ಮಾಡಿಸಿದ ನಮೂದಿ ಪ್ರತಿ, ಅದನ್ನು ಕನಿಷ್ಠ ಬೆಂಬಲ ಬೆಲೆಗೆ ಮಾರಿದ್ದರೆ ಅದರ ರಸೀತಿ ಅಥವಾ ಎಪಿಎಂಸಿಯಲ್ಲಿ ಮಾರಿದ್ದರೆ ಅದರ ವಿವರವನ್ನು ತಪ್ಪದೇ ತರಬೇಕು. ಯಾವುದೋ ಒಂದು ದಾಖಲೆ ಸರಿ ಇಲ್ಲವಾದ ಪಕ್ಷದಲ್ಲಿ ವಿಮೆ ತಿರಸ್ಕೃತವಾಗಿರುತ್ತದೆ. ಆದ್ದರಿಂದ ಈ ಬಾರಿ ಮರು ಪ್ರಸ್ತಾವನೆ ಸಲ್ಲಿಸುವಾಗ ರೈತರು ತಪ್ಪದೆ ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ತರಬೇಕು ಎಂದು ಧಾರವಾಡ ಜಿಲ್ಲೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಸಿಂಪಿಯನ್ನು ಬೆಳೆಯತೊಡಗಿದ ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗ. ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯವರು ಸಿಂಪಿಯ ಮರಿ ಹುಳಗಳಿರುವ ಆಯಿಸ್ಟರ್ ಸ್ಪ್ಯಾಟ್ಸ್ ಅನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇದುವರೆಗೂ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಿಂಪಿ ಮರಿಹುಡಿಗಳ ಡಬ್ಬಿಯನ್ನು ಉತ್ಪಾದಿಸ ಆಸಕ್ತ ರೈತರಿಗೆ ಮಾರಿದ್ದಾರೆ. ಒಮ್ಮೆ ಈ ಸ್ಪ್ಯಾಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಸ್ಥಾಪಿಸಿ ಸರಿಯಾಗಿ ಬೆಳೆಸಿದ್ದೇ ಆದಲ್ಲಿ ಪದೇ ಪದೇ ಸಿಂಪಿಯನ್ನು ಬೆಳೆದು ಕಟಾವು ಮಾಡಿ ಮಾರಬಹುದು. ಇದರ ಲಾಭವನ್ನು ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗದವರು ಪಡೆದುಕೊಳ್ಳುತ್ತಿದ್ದಾರೆ. ಸೆಂಟ್ರಮ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕಲಿಸಿದಂತೆ ಸಿಂಪಿ ಬೆಳೆದು ವಿದೇಶಕ್ಕೆ ರಫ್ತನ್ನು ಸಹ ಮಾಡತೊಡಗಿದ್ದಾರೆ. ಜಾಗತಿಕವಾಗಿ ಆಯಿಸ್ಟರ್ನ ಮಾರುಕಟ್ಟೆ ಸುಮಾರು $7 ಬಿಲಿಯನ್ ನಷ್ಟಿದೆ. ಭಾರತದಲ್ಲಿ ಅಷ್ಟೇನು ಪ್ರಸಿದ್ಧವಿಲ್ಲದಿದ್ದರೂ ಇವುಗಳಿಗೆ ವಿದೇಶದಲ್ಲಿ ಭಾರೀ ಬೇಡಿಕೆ ಇದೆ. ತನ್ನದೇ ಆದ ಜಮೀನು ಇಲ್ಲದ ಬುಡಕಟ್ಟು ಜನಾಂಗದವರು ಸಿಂಪಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಎಂದು ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ತಿಳಿಸಿದೆ. ಮತ್ತಷ್ಟು ಕುಸಿದ ತಾಳೆ ಎಣ್ಣೆಯ ಆಮದು. ನಮ್ಮ ರೈತರಿಗೆ ಇದು ಸಿಹಿ ಸುದ್ದಿ. ಕೆಲ ದಿನಗಳ ಹಿಂದೆ ತಾಳೆ ಎಣ್ಣೆಯ ಆಮದು ಕಡಿಮೆ ಆಗುತ್ತಿದೆ ಎಂದು, ಜೊತೆಗೆ ಸೂರ್ಯಕಾಂತಿ ಮತ್ತು ಸೋಯಾ ಎಣ್ಣೆಗೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಎಂದು ನಾವು ವರದಿ ಮಾಡಿದ್ದೆವು. ಇದೀಗ ಜನವರಿಯಲ್ಲಿ ಆಮದಾಗಿರುವ ಕಚ್ಚಾ ಮತ್ತು ಸಂಸ್ಕರಿಸಿದ ಎಣ್ಣೆಯ ಅಂಕಿ ಅಂಶವನ್ನು ಇಸ್ಮಾ ಬಿಡುಗಡೆ ಮಾಡಿದೆ. ಈ ವರದಿ ಸಹ ಅದೇ ಪ್ರವೃತ್ತಿ ಮುಂದುವರಿಯುತ್ತಿರುವುದನ್ನು ದೃಢಪಡಿಸಿದೆ. 2025ರ ಜನವರಿಯಲ್ಲಿ ಭಾರತ ಸುಮಾರು 2.75 ಲಕ್ಷ ಟನ್ನಷ್ಟು ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಂಡಿದೆ. ಕಳೆದ 13 ವರ್ಷಗಳ ಅಂಕಿ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡರೆ ಇದು ಅತ್ಯಂತ ಕಡಿಮೆ ಆಗಿದೆ. 2024ರ ಜನವರಿಯಲ್ಲಿ ಭಾರತ 7.8 ಲಕ್ಷ ಟನ್ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಂಡಿತ್ತು. ಕೇವಲ ತಾಳೆ ಎಣ್ಣೆಯೊಂದೇ ಅಲ್ಲದೆ ಜನವರಿಯಲ್ಲಿ ಒಟ್ಟಾರೆ ಅಡುಗೆ ಎಣ್ಣೆಯ ಆಮದು ಸಹ 15.46% ಕಡಿಮೆ ಆಗಿದೆ. ಈ ಅಂಕಿಅಂಶ ಕೇಂದ್ರ ಸರ್ಕಾರದ ಎಣ್ಣೆಕಾಳು ಬೆಳೆಗಳ ಮಿಷನ್ ಸರಿಯಾದ ದಾರಿಯಲ್ಲಿ ಸಾಗಿರುವುದನ್ನು ತಿಳಿಸಿದೆ. ಅದಲ್ಲದೆ ಈ ಬೆಳವಣಿಗೆಯಿಂದ ನಮ್ಮ ರೈತರು ಬೆಳೆದಿರುವ ಶೇಂಗಾ, ಸೋಯಾ, ಸಾಸಿವೆ, ಸೂರ್ಯಕಾಂತಿ ಇತ್ಯಾದಿ ಎಣ್ಣೆಕಾಳು ಬೆಳೆಗಳಿಗೆ ಮತ್ತು ಎಣ್ಣೆ ತಾಳೆಗೂ ಸಹ ಉತ್ತಮ ಬೇಡಿಕೆ ಬಂದಿದೆ. ಇದರಿಂದ ರೈತರು ಸಂತಸಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಪಾಲಿಲ್ಯಾಕ್ಟಿಕ್ ಆಸಿಡ್ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿರುವ ನಿರಾಣಿ ಶುಗರ್ಸ್.
ಪಾಲಿಲ್ಯಾಕ್ಟಿಕ್ ಆಸಿಡ್ ಒಂದು ಜೈವಿಕ ವಿಘಟನೀಯ ಪ್ಲಾಸ್ಟಿಕ್, ಅಂದರೆ ಇದು ನೈಸರ್ಗಿಕವಾಗಿ ಕರಗುವ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್. ಇದರ ಬಗ್ಗೆ ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳಾಗಿವೆ. ಪ್ಲಾಸ್ಟಿಕ್ ಅನ್ನು ಹೆಚ್ಚಾಗಿ ಉಪಯೋಗಿಸುವ ಕಡೆಯೆಲ್ಲ ಇವನ್ನು ಬಳಸುವ ಬಗ್ಗೆ ಯೋಚಿಸಲಾಗುತ್ತಿದೆ. ಆಸ್ಪತ್ರೆಗಳಲ್ಲಿ, ಜವಳಿ ವಿಭಾಗದಲ್ಲಿ 3D ಪ್ರಿಂಟಿಂಗ್, ಕೃಷಿಯಲ್ಲಿ ಮುಚ್ಚಿಗೆಯಾಗಿ ಪ್ಯಾಕ್ ಮಾಡಲು ಟೇಬಲ್ ಮೇಲೂ ಹಾಸಾಗಿ ಈಗಾಗಲೇ ಇವು ಸಾಮಾನ್ಯ ಪ್ಲಾಸ್ಟಿಕ್ನ ಬದಲಿಗೆ ಉಪಯೋಗವಾಗತೊಡಗಿವೆ. ಇದೀಗ ಕರ್ನಾಟಕದಲ್ಲೂ ಸಹ ಪಾಲಿಲ್ಯಾಕ್ಟಿಕ್ ಆಸಿಡ್ ತಯಾರಿಕಾ ಘಟಕವನ್ನು ಸ್ಥಾಪಿಸಲು ನಿರಾಣಿ ಶುಗರ್ಸ್ ಸರ್ಕಾರದ ಜೊತೆಗೆ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದದ ಪ್ರಕಾರ ಬಾಗಲಕೋಟೆಯಲ್ಲಿ ನಿರಾಣಿ ಶುಗರ್ಸ್ ಸುಮಾರು 2,000 ಕೋಟಿ ರೂಪಾಯಿ ಬಂಡವಾಳ ಹೂಡಿ ಕಾರ್ಖಾನೆಯನ್ನು ಸ್ಥಾಪಿಸಲಿದೆ. ಇದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು, ಜಮೀನನ್ನು ಸರ್ಕಾರ ಒದಗಿಸಿಕೊಡಲಿದೆ. ಮುಂದಿನ 3 ರಿಂದ 5 ವರ್ಷದೊಳಗೆ ಈ ಕಾರ್ಖಾನೆ ಕಾರ್ಯಾರಂಭಿಸಲಿದೆ ಎಂದು ನಿರಾಣಿ ಗ್ರೂಪ್ ತಿಳಿಸಿದೆ. ಇದರಿಂದ ಸುಮಾರು 600 ರಿಂದ 800 ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಕಬ್ಬು, ಶುಗರ್ ಬೀಟ್, ಗೋಧಿ ಮತ್ತು ಮೆಕ್ಕೆಜೋಳದಿಂದ ಪಾಲಿಲ್ಯಾಕ್ಟಿಕ್ ಆಸಿಡ್ ತಯಾರಿಸುತ್ತಾರೆ. ಬಾಗಲಕೋಟೆಯಲ್ಲಿ ಈ ತಯಾರಿಕಾ ಘಟಕ ಬಂದಿದ್ದೇ ಆದಲ್ಲಿ ನಮ್ಮ ರೈತರಿಗೂ ಸಹ ಹೆಚ್ಚಿನ ಲಾಭವಾಗಲಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಭಾರತದ ಕಂಪನಿಗಳು ನಮ್ಮಲ್ಲಿ ಕೃಷಿ ಮಾಡಲು ನಾವು 2.5 ಲಕ್ಷ ಎಕರೆ ನೀಡಲು ಸಿದ್ಧವಿದ್ದೇವೆ ಎಂದ ತಾಂಜೇನಿಯಾ.
ಆಫ್ರಿಕಾದ ಬಡ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡಿಕೊಂಡು ಹಲವಾರು ದೇಶಗಳು ಅಲ್ಲಿ ಕೃಷಿ ಮಾಡುತ್ತಿವೆ. ಇದು ಭಾರತಕ್ಕೂ ಸಹ ಹೊಸದೇನಲ್ಲ. ಇದೀಗ ಅದೇ ರೀತಿಯ ಪ್ರಸ್ತಾಪವೊಂದನ್ನು ಆಫ್ರಿಕಾದ ತಾಂಜೇನಿಯಾ ದೇಶ ನಮ್ಮ ಮುಂದೆ ಇಟ್ಟಿದೆ. ತಾಂಜೇನಿಯಾದಲ್ಲಿ ಭಾರತದ ಕಂಪನಿಗಳು ಕೃಷಿ ಮಾಡುವುದಾದರೆ ನಾವು ಸುಮಾರು 2.5 ಲಕ್ಷ ಎಕರೆ ಫಲವತ್ತಾದ ಜಮೀನನ್ನು ನೀಡಲು ಸಿದ್ಧವಿದ್ದೇವೆ. ಬದಲಿಗೆ ತೊಗರಿಯ ಜೊತೆಗೆ ಬೇರೆ ಬೇಳೆಕಾಳುಗಳನ್ನು ನಮಗೆ ಆಮದು ಮಾಡುವ ವಾಗ್ದಾನವನ್ನು ಭಾರತ ಸರ್ಕಾರ ಮಾಡಬೇಕು ಎಂದು ತಾಂಜೇನಿಯಾ ದೇಶದ ಕೃಷಿ ಮಂತ್ರಿಗಳು ಕೋರಿದ್ದಾರೆ. ಈಗಾಗಲೇ ಪಕ್ಕದ ರಾಷ್ಟ್ರ ಚೀನಾ ಆಫ್ರಿಕಾದಲ್ಲಿ ತನ್ನ ನಿಲುವನ್ನು ಭದ್ರಗೊಳಿಸಿಕೊಳ್ಳುತ್ತಿದೆ. ಆದ್ದರಿಂದ ತಾಂಜೇನಿಯಾದ ಈ ಪ್ರಸ್ತಾಪವನ್ನು ನಮ್ಮ ಸರ್ಕಾರ ಸ್ವೀಕರಿಸಲಿದೆ ಎನ್ನಲಾಗಿದೆ. ಬಗೆಹರಿಯದ ಸಮಸ್ಯೆ. ಪ್ರತಿಭಟನಾ ನಿರತ ರೈತರ ಮತ್ತು ಕೇಂದ್ರದ ನಡುವೆ ಫೆಬ್ರವರಿ 22ಕ್ಕೆ ಮುಂದಿನ ಮಾತುಕತೆ. ಕಳೆದ ಫೆಬ್ರವರಿಯಿಂದ ಪಂಜಾಬ್ನ ಗಡಿಯಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಅವರ ಬೇಡಿಕೆಗಳನ್ನು ಆಲಿಸಲು ಕೇಂದ್ರ ಆಹಾರ, ಗ್ರಾಹಕ ವ್ಯವಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನೊಳಗೊಂಡ ತಂಡ ನಿನ್ನೆ ಚಂಡೀಗಢಕ್ಕೆ ಬಂದಿಳಿದಿತ್ತು. ನಿನ್ನೆ ಸಂಜೆ 28 ರೈತ ಮುಖಂಡರ ಜೊತೆಗೆ ಕೇಂದ್ರ ಸರ್ಕಾರದ ತಜ್ಞರ ತಂಡ ನಡೆಸಿದ ಮಾತುಕತೆ ವಿಫಲವಾಗಿದೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡಿ, ಸಾಲ ಮನ್ನಾ ಮಾಡಿ ಮತ್ತು ಪ್ರತಿಭಟನಾ ನಿರತ ರೈತರ ವಿರುದ್ಧ ಹೂಡಿರುವ ಮೊಕದ್ದಮೆಗಳನ್ನು ರದ್ದುಗೊಳಿಸಿ ಎನ್ನುವುದು ರೈತರ ಬೇಡಿಕೆಯಾಗಿತ್ತು. ಕನಿಷ್ಠ ಬೆಂಬಲ ಬೆಲೆಯ ವಿಷಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅದು ತನಗೆ ಸಂಬಂಧಿಸಿದ್ದಲ್ಲ ಎಂದು ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದರು. ಮುಂದಿನ ಮಾತುಕತೆ ಫೆಬ್ರವರಿ 22ಕ್ಕೆ ದೆಹಲಿಯಲ್ಲಿ ನಿಗದಿಯಾಗಿದೆ. ಆ ಸಮಯದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಹ ಉಪಸ್ಥಿತರಿರುತ್ತಾರೆ ಎನ್ನಲಾಗಿದೆ. ಬಾಸುಮತಿ ಅಕ್ಕಿಯ ಮೂಲದ ಬಗ್ಗೆ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹರಡುತ್ತಿದೆ ಎಂದು ದೂರಿದ ಭಾರತ. ಬಾಸುಮತಿ ಅಕ್ಕಿಯ ಮೂಲ ತನ್ನದು, ತನಗೆ ಇದರ ಭೌಗೋಳಿಕ ಸೂಚ್ಯಂಕ ದೊರೆಯಬೇಕು ಎಂದು ಪಾಕಿಸ್ತಾನ ಯುರೋಪ್ ಒಕ್ಕೂಟದ ನ್ಯಾಯಾಲಯದ ಮೆಟ್ಟಿಲೇರಿದೆ. ಇದರ ವಿರುದ್ಧವಾಗಿ ಭಾರತ ಸಹ ಕಾನೂನಾತ್ಮಕ ಹೋರಾಟ ನಡೆಸಿದೆ. ಇದೀಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲೂ ಸಹ ಪಾಕಿಸ್ತಾನ ಬಾಸುಮತಿ ತನ್ನ ಹಕ್ಕು ಎಂದು ಪ್ರತಿಪಾದಿಸಲು ಆರಂಭಿಸಿದೆ. ಪಾಕಿಸ್ತಾನದ ತಕರಾರಿನಿಂದ ಆಸ್ಟ್ರೇಲಿಯಾ ಸದ್ಯಕ್ಕೆ ಭಾರತದಿಂದ ಬಾಸುಮತಿಯ ಆಮದನ್ನು ತಡೆಹಿಡಿದಿದೆ. ಬಾಸುಮತಿ ತನ್ನ ಸ್ವತ್ತು, ಇದರ ಭೌಗೋಳಿಕ ಸೂಚ್ಯಂಕ ಭಾರತಕ್ಕೆ ದೊರೆತಿದೆ. ಬಾಸುಮತಿ ಬೆಳೆಯ ಬೌದ್ಧಿಕ ಆಸ್ತಿ ಹಕ್ಕು ತನ್ನದು ಮಾತ್ರ ಎಂದು ಭಾರತ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.